ಹಾಯ್ ಸ್ನೇಹಿತರೆ, ಮನಸ್ಸಕ್ಕೆ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ದಿವ್ಯಾ, ವಯಸ್ಸು 29 ವರ್ಷ ತುಂಬಿದೆ. ಎತ್ತರ ಬಂದು 5 ಅಡಿ 6 ಇಂಚು. ಊರು ಕೊಡಗು. ಶಿಕ್ಷಣ MBA ಮುಗಿಸಿದ್ದಾರೆ. ವೈವಾಹಿಕ ಸ್ಥಿತಿ ಗಂಡ ನಿಧನರಾಗಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಾರುತಿ ಸುಜುಕಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಹೃದಯದ ಹುಡುಕಾಟ. ಹೊಸ ಜೀವನವನ್ನು ಆರಂಭಿಸುವ ಹಂಬಲ. ನಂಬಿಕೆ ಮತ್ತು ಭದ್ರತೆ ತುಂಬಿದ ಸಂಬಂಧ ಬೇಕು. ಮನಸ್ಸಿಗೆ ಶಾಂತಿ ನೀಡುವ ಒಡನಾಟ ಬೇಕು. ಸಂತೋಷದ ಕ್ಷಣಗಳನ್ನು ಜೊತೆಯಾಗಿ ಅನುಭವಿಸುವ ಆಸೆ ಇದೆ. ಜೀವನದ ಸವಾಲುಗಳನ್ನು ಒಟ್ಟಿಗೆ ಎದುರಿಸುವ ಆಸೆ ಹೊಂದಿದ್ದಾಳೆ. ಭವಿಷ್ಯವನ್ನು ಭರವಸೆಯಿಂದ ಕಟ್ಟುವ ಕನಸು ಕಂಡಿದ್ದಾಳೆ. ಆತ್ಮೀಯ ಸಂಗಾತಿಗಾಗಿ ಕಾಯುತ್ತಿದ್ದಾಳೆ. ಅವಳು ಬಯಸುವ ಸಂಗಾತಿ ಹೀಗಿರಲಿ: ಸಹನೆ ಉಳ್ಳುವವನು ಮತ್ತು ಸಮಜಾಯಿಸುವ ಮನಸ್ಸು ಇರಲಿ. ಮಾತಿನಲ್ಲಿ ಮೃದುತ್ವ ಮತ್ತು ಗೌರವ ಇರಲಿ. ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವವನು ಆಗಿರಲಿ. ಜವಾಬ್ದಾರಿಯುತ ಮತ್ತು ನಿಷ್ಠಾವಂತನಾಗಿರಲಿ. ಅವಳಿಗೆ ಭದ್ರತೆ ನೀಡುವ ವ್ಯಕ್ತಿಯಾಗಿರಲಿ. ಜೀವನದಲ್ಲಿ ಧೈರ್ಯ ತುಂಬುವವನೂ ಆಗಿರಲಿ. ಅವಳ ಜೊತೆ ನಿಲ್ಲುವ ಹಾಗೆ ಸಾಥ್ ನೀಡುವ ಮನಸ್ಸು ಹೊಂದಿರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮಾರುತಿ ಸುಜುಕಿ ಎಸ್ ಕ್ರಾಸ್ ಜೇಟಾ ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 6,75,000 ಆಗಿರುತ್ತೆ. 2022ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 42,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ನವೆಂಬರ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1462 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 103 BHP ಮತ್ತೆ RPM ಬಂದು 6000 ಅಂತಾನು ತಿಳಿಸಿದ್ದಾರೆ. ಮತ್ತೆ ಟರ್ಕ್ ಬಂದು 138 Nm ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.